ಅಲ್ರಿ MBA ಮಾಡಿ ಬೆಂಗಳೂರು ಮೈಸೂರು ಹಿಂಗೆ ಕೆಲ್ಸಕ್ಕೆ ಸೇರ್ಕೊಳ್ತೀರಿ, ಊರಾಗಿರಲ್ಲಲ್ವಾ? ಏನ್ ಅನ್ಸುತ್ತೆ ಅದಕ್ಕೆ? ಊರಾಗ ವ್ಯವಸ್ಥೆ ಬೇಕಾ? ನಮಗೂ ಇಲ್ಲೇ ನಮ್ಮೂರಲ್ಲೇ ಇದ್ದು ಕೆಲಸ ಮಾಡಬೇಕನ್ನೋ ಆಸೆ ನಮಗೂ ಇರುತ್ತೆ. ಬಟ್ ಇಲ್ಲಿ ಎಲ್ಲೂ ಪ್ಲೇಸ್ಮೆಂಟ್ ಇರಲ್ಲ, ಅಂದರೆ ಇಲ್ಲೆಲ್ಲೂ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶನೇ ಇರಲ್ಲ. ಸೊ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದರೆ ನಮ್ಮೂರಿನವರು ಇಲ್ಲೇ ಕೆಲಸ ಮಾಡ್ಬೋದು. ಅದಕ್ಕೊಂದು ಒಬ್ಬ ಸಮಸ್ತ ನಾಯಕ ಅನ್ನೋದು ಬೇಕು ಮೇಡಮ್. ಬಟ್ ಇವಾಗ ನಾವು ಕಾಂಗ್ರೆಸ್ಸಲ್ಲಾಗಲಿ BJPಯಲ್ಲಾಗಲಿ ನಾವು ಎರಡೂ ಪಕ್ಷದಲ್ಲಿ ನೋಡೋಕೆ ಹೋದರೆ ನಾವು ಬೆಳಿಬೇಕು, ನಮ್ಮ ಮನೆಯವ್ರನ್ನ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇಬ್ಬರು ಅವ್ರವ್ರ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವಾಗ ಕಾಂಗ್ರೆಸ್ಸಲ್ಲಾಗಲಿ BJPಯಲ್ಲಾಗಲಿ 10-15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಡ್ಬೋದಿತ್ತು, ಬಟ್ ಆದರೆ ಅವ್ರ ಮನೆಯವ್ರಿಗೆ ಕೊಟ್ಟಿದ್ದಾರೆ. ಹಿಂಗೆ ನೋಡ್ತಾ ಹೋದಾಗ ಯಾರಿಗೆ ಓಟ್ ಹಾಕಬೇಕು ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಯುವಕರಿಗೆ. ಬಟ್ ದೇಶ ಅಂತ ವಿಚಾರಕ್ಕೆ ಬಂದಾಗ ನಾವು ಯಾವಾಗಲೂ ಮೋದಿಯವರಿಗೆ ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ನಾವು BJPಗೆ ಓಟ್ ಹಾಕೋದು ಮೇಡಮ್. ಬಟ್ ಎರಡೂ ಪಕ್ಷದ ಬಗ್ಗೆ ನಮಗೆ ಮನಸ್ತಾಪ ಇದೆ, ನಿಜವಾಗ್ಲೂ ಮನಸ್ತಾಪ ಇದೆ ಎರಡೂ ಪಕ್ಷದ ಬಗ್ಗೆ. ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟು ಬೆಳೆಸಬೇಕಿತ್ತು ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.